ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಮೋಸ್ಟ್ ಟ್ರೆಂಡಿಂಗಲ್ಲಿರುವ ಎಫಿಲಿಯೇಟ್ ಮಾರ್ಕೆಟಿಂಗ್ ಟ್ರೈ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ದೇನೆ. ಬಟ್ ಹಾನೆಸ್ಟ್ಲಿ ಹೇಳಬೇಕಂದ್ರೆ ನನಗೆ ಎಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಆಬ್ವಿಯಸ್ಲಿ ನಾನು ಯೂಟ್ಯೂಬ್ನ ಸಹಾಯ ತಗೊಂಡೆ. ಫಸ್ಟ್ ವಿಡಿಯೋ ಫುಲ್ ಅರ್ಥ ಆಗಲಿಲ್ಲ, ಸೆಕೆಂಡ್ ವಿಡಿಯೋ ಹಾಫ್ ಅರ್ಥ ಆಯಿತು. 10 ವಿಡಿಯೋಸ್ ನೋಡಿದ ಮೇಲೆ ಸ್ವಲ್ಪ ಕ್ಲಾರಿಟಿ ಬಂತು. ನನಗೆ ಏನು ಅರ್ಥ ಆಯ್ತಂದರೆ, ಎಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ನಾವು ಒಂದು ಕಂಪನಿ ಪ್ರಾಡಕ್ಟ್ನ ಪ್ರಮೋಟ್ ಮಾಡಬೇಕು. ಅವರು ನಮಗೆ ಸ್ಪೆಷಲ್ ಒಂದು ಲಿಂಕ್ ಕೊಡ್ತಾರೆ. ಆ ಲಿಂಕ್ ಯೂಸ್ ಮಾಡಿ ಯಾರಾದರೂ ಪ್ರಾಡಕ್ಟ್ ಬೈ ಮಾಡಿದರೆ ನಮಗೆ ಸ್ಮಾಲ್ ಕಮಿಷನ್ ಸಿಗುತ್ತೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ, ನಾವು ಪ್ರಾಡಕ್ಟ್ ಕ್ರಿಯೇಟ್ ಮಾಡಲ್ಲ, ನಾವು ಪ್ರಾಡಕ್ಟ್ ಡೆಲಿವರಿ ಮಾಡಲ್ಲ, ನಾವು ಕಸ್ಟಮರ್ ಸರ್ವಿಸ್ ಮಾಡಲ್ಲ, ಜಸ್ಟ್ ಪ್ರಮೋಟ್ ಮಾಡ್ತೇವೆ. ಸೇಲ್ ಆದರೆ ನಮಗೆ ಪರ್ಸೆಂಟೇಜ್ ನಮಗೆ ಸಿಗುತ್ತೆ. ಅದು ಅಮೌಂಟ್ ಜಾಸ್ತಿ ಇರಲ್ಲ. ಮೋರ್ ಸೇಲ್ಸ್ ಆದರೆ ನಮಗೆ ಸ್ವಲ್ಪ ಕಮಿಷನ್ ಸಿಗ್ಬೋದು. ಆಗ ನನಗೆ ಸ್ವಲ್ಪ ಎಕ್ಸೈಟ್ ಆಯಿತು, ಇದು ಟ್ರೈ ಮಾಡ್ಬೋದಲ್ಲ. ಆಮೇಲೆ ನನಗೆ ಅಮೆಝಾನ್ ಅಫಿಲಿಯೇಟ್ ಬೆಟರ್ ಅಂತ ಅನಿಸಿತು. ಬಟ್ ನೆಕ್ಸ್ಟ್ ಡೌಟ್, ಲಿಂಕ್ ಕ್ರಿಯೇಟ್ ಮಾಡ್ಬೋದು, ಆದರೆ ಜನರು ನನ್ನ ಅಫಿಲಿಯೇಟ್ ಲಿಂಕ್ ಹೇಗೆ ನೋಡ್ತಾರೆ? ಸರ್ಚ್ ಮಾಡಿದ ಮೇಲೆ ಕಾಮನ್ ಆನ್ಸರ್ ಒಂದೇ ಸಿಕ್ತು, ಪಿಂಟ್ರೆಸ್ಟ್. ಎಲ್ಲರೂ ಪಿಂಟ್ರೆಸ್ಟ್ ಯೂಸ್ ಮಾಡ್ತಾ ಇದ್ರು ಎಫಿಲಿಯೇಟ್ ಮಾರ್ಕೆಟಿಂಗ್ಗೆ. ಪಿಂಟ್ರೆಸ್ಟ್ ಆ್ಯಕ್ಚುಲಿ ಏನು ಮಾಡುತ್ತೆ ಅಂದರೆ, ಅದು ನಾರ್ಮಲ್ ಸೋಷಿಯಲ್ ಮೀಡಿಯಾ ಥರ ಅಲ್ಲ, ಅದು ಒಂದು ಸರ್ಚ್ ಪ್ಲ್ಯಾಟ್ಫಾರ್ಮ್ ಥರ. ಇನ್ಸ್ಟಾಗ್ರಾಮಲ್ಲಿ ಜನ ಟೈಮ್ ಪಾಸ್ ಮಾಡ್ತಾರೆ, ಆದರೆ ಪಿಂಟ್ರೆಸ್ಟಲ್ಲಿ ಎಲ್ಲರೂ ಸರ್ಚ್ ಮಾಡ್ತಾರೆ. ಎಕ್ಸಾಂಪಲ್, ಟ್ರೆಂಡಿಂಗ್ ಡ್ರೆಸ್ಸಸ್, ಬೆಸ್ಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಅಫೋರ್ಡೆಬಲ್ ಔಟ್ಫಿಟ್ಸ್. ಅಂದರೆ ಅವರು ಆಲ್ರೆಡಿ ಬೈ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದಾರೆ. ಸೊ ನಾವು ಕರೆಕ್ಟ್ ಪ್ರಾಡಕ್ಟ್ ಕರೆಕ್ಟ್ ಕೀವರ್ಡ್ಸ್ ಜೊತೆ ಪಿನ್ ಹಾಕಿದರೆ ಆ ಪಿನ್ ಅವರ ಸರ್ಚಲ್ಲಿ ಬರಬಹುದು. ಆಗ ಅವರು ಕ್ಲಿಕ್ ಮಾಡಿ ನಮ್ಮ ಅಫಿಲಿಯೇಟ್ ಲಿಂಕ್ ಓಪನ್ ಮಾಡಿ ಬೈ ಮಾಡ್ಬೋದು. ಸೊ ಬೇಸಿಕಲಿ ಪಿಂಟ್ರೆಸ್ಟ್ ಟ್ರಾಫಿಕ್ನ ಅಮೆಝಾನ್ಗೆ ಸೆಂಡ್ ಮಾಡುವ ಬ್ರಿಡ್ಜ್ ಥರ ವರ್ಕ್ ಆಗುತ್ತೆ. ಅದಕ್ಕೆ ಎಲ್ಲರೂ ಅಫಿಲಿಯೇಟ್ ಮಾರ್ಕೆಟಿಂಗ್ಗೆ ಪಿಂಟ್ರೆಸ್ಟ್ ಯೂಸ್ ಮಾಡ್ತಾ ಇದ್ರು. ಆಗ ನನಗೆ ಕ್ಲಾರಿಟಿ ಬಂತು, ಓಕೆ ಇದು ಟ್ರೈ ಮಾಡ್ಬೋದು. ಸೊ ಫಸ್ಟ್ ಪಿಂಟ್ರೆಸ್ಟ್ ಆ್ಯಪ್ ಡೌನ್ಲೋಡ್ ಮಾಡಿದ್ದೀನಿ. ಓಪನ್ ಮಾಡಿದ ಮೇಲೆ ನಾರ್ಮಲ್ ಅಕೌಂಟಿಂದ ಬಿಸ್ನೆಸ್ ಅಕೌಂಟ್ಗೆ ಕನ್ವರ್ಟ್ ಮಾಡಬೇಕು ಅಂತ ಗೊತ್ತಾಯಿತು. ಸೆಟ್ಟಿಂಗ್ಸ್ ಅಲ್ಲಿ ಆಪ್ಷನ್ ಸಿಗುತ್ತೆ, ಕನ್ವರ್ಟ್ ಮಾಡಿದ್ದೇನೆ. ಈಗ ಅಫಿಷಿಯಲ್ ಆಗಿ ಪಿಂಟ್ರೆಸ್ಟ್ ಬಿಸ್ನೆಸ್ ಅಕೌಂಟ್ ಓನರ್. ಈಗ ನೆಕ್ಸ್ಟ್ ಬಿಗ್ ಕ್ವಶನ್, ಯಾವ ಪ್ರಾಡಕ್ಟ್ ಸೆಲ್ ಮಾಡಬೇಕು ಅಂತ. ಈಗ ಟ್ರೆಂಡಿಂಗ್ ಅಂದರೆ ಟ್ರೆಂಡಿಂಗ್ ಡ್ರೆಸ್ಸಸ್, ಬ್ಯೂಟಿ ಪ್ರಾಡಕ್ಟ್ಸ್ ಹಾಗೆಲ್ಲ ಇರುತ್ತೆ. ಸೊ ನಾನು ಡಿಸೈಡ್ ಮಾಡಿದೆ, ಟ್ರೆಂಡಿಂಗ್ ಡ್ರೆಸ್ಸಸ್ಸಿಂದ ಸ್ಟಾರ್ಟ್ ಮಾಡೋಣ. ಅಮೆಝಾನಲ್ಲಿ ಹೋಗಿ ಒಂದು ವುಮೆನ್ ಡ್ರೆಸ್ಸಸ್ ಸರ್ಚ್ ಮಾಡಿದ್ದೇನೆ. ಅಲ್ಲಿ ತುಂಬ ಸೆಲ್ ಆಗಿರುವ ಡ್ರೆಸ್ ನೋಡಿದ್ದೇನೆ. ಇದು ಓಕೆ ಅಂತ ಡಿಸೈಡ್ ಮಾಡಿದೆ. ಸ್ಕ್ರೀನ್ಶಾಟ್ ತೆಗೆದೆ. ಡೈರೆಕ್ಟ್ ಅಮೆಝಾನ್ ಸ್ಕ್ರೀನ್ಶಾಟ್ ಪಿಂಟ್ರೆಸ್ಟಲ್ಲಿ ಹಾಕಬಾರ್ದು ಅಂತ ಕೇಳಿದ್ದೆ. ಕಾಪಿರೈಟ್ ಇಶ್ಯೂ ಬಂದರೆ ಅಕೌಂಟ್ ಬ್ಯಾನ್ ಆಗ್ಬೋದು. ಸೊ ಸೇಫ್ ಸೈಡ್ಗೆ ChatGPTಗೆ ಹೋಗಿ ಇಮೇಜ್ ಅಪ್ಲೋಡ್ ಮಾಡಿ ಇದು ಪ್ರಾಂಪ್ಟ್ ಹಾಕಿದೆ. ಆಮೇಲೆ ಕ್ಯಾನ್ವಾಗೆ ಹೋಗಿ ಪಿಂಟ್ರೆಸ್ಟ್ ಪಿನ್ ಟೆಂಪ್ಲೇಟ್ ಸರ್ಚ್ ಮಾಡಿದೆ. ಒಂದು ಕ್ಲೀನ್ ಟೆಂಪ್ಲೇಟ್ ಸೆಲೆಕ್ಟ್ ಮಾಡಿ ಎಡಿಟೆಡ್ ಇಮೇಜ್ ಆ್ಯಡ್ ಮಾಡಿ ಸ್ವಲ್ಪ ಟೆಕ್ಸ್ಟ್ ಆ್ಯಡ್ ಮಾಡಿ ಡಿಸೈನ್ ಮಾಡಿದೆ. ಸೇವ್ ಮಾಡಿದ್ದೀನಿ. ಈಗ ಪಿಂಟ್ರೆಸ್ಟ್ ಓಪನ್ ಮಾಡಿ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿದೆ. ಫಸ್ಟ್ ಬೋರ್ಡ್ ಕ್ರಿಯೇಟ್ ಮಾಡಬೇಕು. ಬೋರ್ಡ್ ಅಂದರೆ ಏನು? ಬೋರ್ಡ್ ಅಂದರೆ ಒಂದು ಕೆಟಗರಿ ಫೋಲ್ಡರ್ ಥರ. ನಿಮ್ಮ ಪಿನ್ಸ್ ಎಲ್ಲ ಆರ್ಗನೈಸ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಎಕ್ಸಾಂಪಲ್, ಟ್ರೆಂಡಿಂಗ್ ಡ್ರೆಸ್ಸಸ್, ಬ್ಯೂಟಿ ಪಿಕ್ಸ್, ಅಮೆಝಾನ್ ಫೈಂಡ್ಸ್. ಸೊ ನಾನು ಬೋರ್ಡ್ ಹೆಸರು ಹಾಕಿದೆ ಟ್ರೆಂಡಿಂಗ್ ಡ್ರೆಸ್ಸಸ್. ಬೋರ್ಡ್ ಕ್ರಿಯೇಟ್ ಮಾಡಿದ ಮೇಲೆ ಮತ್ತೆ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ ಪಿನ್ ಸೆಲೆಕ್ಟ್ ಮಾಡಿದೆ. ನಾವು ಕ್ರಿಯೇಟ್ ಮಾಡಿದ್ದ ಇಮೇಜ್ ಅಪ್ಲೋಡ್ ಮಾಡಿದೆ. ಟೈಟಲ್ ಏನು ಹಾಕೋದು ಗೊತ್ತಾಗಿಲ್ಲ ಅಂದರೆ ಟೆನ್ಷನ್ ಬೇಡ. ಅಮೆಝಾನಲ್ಲಿ ಪ್ರಾಡಕ್ಟ್ ಹೆಸರು ಕಾಪಿ ಮಾಡಿ ಪೇಸ್ಟ್ ಮಾಡಿದೆ. ಡಿಸ್ಕ್ರಿಪ್ಷನ್ ಕೂಡ ಈಸಿ. ಅಮೆಝಾನ್ ಅಲ್ಲಿ ಅಬೌಟ್ ದಿಸ್ ಐಟಮ್ ಸೆಕ್ಷನ್ ಇಂದ ಪಾಯಿಂಟ್ಸ್ ಕಾಪಿ ಮಾಡಿ ಪಿಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಮಾಡಿದೆ. ಆಲ್ಮೋಸ್ಟ್ ರೆಡಿ. ಈಗ ಮೇನ್ ಇಂಪಾರ್ಟೆಂಟ್ ಪಾರ್ಟ್, ಅಫಿಲಿಯೇಟ್ ಲಿಂಕ್ ಹೇಗೆ ಕ್ರಿಯೇಟ್ ಮಾಡೋದು. ಅಮೆಝಾನ್ ಅಸೋಸಿಯೇಟ್ಸ್ ವೆಬ್ಸೈಟ್ಗೆ ಲಾಗಿನ್ ಮಾಡಬೇಕು. ಪ್ರಮೋಟ್ ಮಾಡಬೇಕು ಅಂತ ಪ್ರಾಡಕ್ಟ್ ಓಪನ್ ಮಾಡಿ ಟಾಪಲ್ಲಿ ಗೆಟ್ ಲಿಂಕ್ ಆಪ್ಷನ್ ಇರುತ್ತೆ. ಟೆಸ್ಟ್ ಲಿಂಕ್ ಸೆಲೆಕ್ಟ್ ಮಾಡಿ ಆ ಸ್ಪೆಷಲ್ ಲಿಂಕ್ ಅದೇ ನಿಮ್ಮ ಅಫಿಲಿಯೇಟ್ ಲಿಂಕ್. ಆ ಲಿಂಕ್ನ ಪಿಂಟ್ರೆಸ್ಟ್ಗೆ ಪೇಸ್ಟ್ ಮಾಡಬೇಕು ಆ್ಯಂಡ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಅಫಿಲಿಯೇಟ್ ಲಿಂಕ್. ಇದು ಇಂಪಾರ್ಟೆಂಟ್, ಟ್ರಾನ್ಸ್ಪರೆನ್ಸಿ ಇರಬೇಕು.
ಆದಮೇಲೆ ಪಿಕ್ ಬೋರ್ಡ್ ಆಪ್ಷನ್ ಬರುತ್ತೆ. ನಾವು ಕ್ರಿಯೇಟ್ ಮಾಡಿದ್ವಿ ಅಲ್ಲ ಬೋರ್ಡ್ ಟ್ರೆಂಡಿಂಗ್ ಡ್ರೆಸ್ಸಸ್, ಅದನ್ನು ಸೆಲೆಕ್ಟ್ ಮಾಡಬೇಕು. ಬೋರ್ಡ್ ಕರೆಕ್ಟ್ ಸೆಲೆಕ್ಟ್ ಮಾಡೋದು ಇಂಪಾರ್ಟೆಂಟ್, ಯಾಕಂದರೆ ನಿಮ್ಮ ಪಿನ್ ಕರೆಕ್ಟ್ ಕ್ಯಾಟಗರಿಯಲ್ಲಿ ಹೋಗುತ್ತೆ. ಆಮೇಲೆ ಕೆಳಗೆ ಟ್ಯಾಗ್ ಟಾಪಿಕ್ಸ್ ಆಪ್ಷನ್ ಇರುತ್ತೆ. ಇಲ್ಲಿ ಟ್ರೆಂಡಿಂಗ್ ಟ್ಯಾಗ್ಸ್ ಹಾಕಬೇಕು. ಅರೌಂಡ್ 8ರಿಂದ 10 ಟ್ಯಾಗ್ಸ್ ಹಾಕಿದರೆ ಬೆಟರ್ ರೀಚ್ ಸಿಗಬಹುದು. ಎಕ್ಸಾಂಪಲ್ ಟ್ರೆಂಡಿಂಗ್ ಡ್ರೆಸ್ಸಸ್, ಅಮೆಝಾನ್ ಫ್ಯಾಷನ್, ವುಮೆನ್ ಔಟ್ಫಿಟ್ಸ್ ಎಕ್ಸೆಟ್ರಾ. ಇವೆಲ್ಲ ರಿಲೇಟೆಡ್ ಟ್ಯಾಗ್ಸ್ ಹಾಕಿದರೆ ಪಿಂಟ್ರೆಸ್ಟ್ ಅಲ್ಗೋರಿಥಮ್ಗೆ ಕ್ಲಾರಿಟಿ ಸಿಗುತ್ತೆ ನಿಮ್ಮ ಪಿನ್ ಯಾರಿಗೆ ಶೋ ಮಾಡಬೇಕು ಅಂತ. ಎಲ್ಲ ಕಂಪ್ಲೀಟ್ ಆದಮೇಲೆ ಫೈನಲಿ ಪಬ್ಲಿಷ್ ಕ್ಲಿಕ್ ಮಾಡಬೇಕು. ಆ್ಯಂಡ್ ಜಸ್ಟ್ ಲೈಕ್ ದ್ಯಾಟ್ ನನ್ನ ಫಸ್ಟ್ ಅಫಿಲಿಯೇಟ್ ಪಿಂಟ್ರೆಸ್ಟ್ ಪಿನ್ ಅಫಿಷಿಯಲಿ ಲೈವ್ ಆಯಿತು. ಈಗ 1 ವಾರ ಕಂಟಿನ್ಯೂಸ್ ಆಗಿ ಪಿನ್ಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೆ. ನಿಜವಾಗಿ ಹೇಳಬೇಕು ಅಂದರೆ ಇದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. 1 week later. ನನ್ನ ಪಿನ್ಸ್ಗಳಿಗೆ 70, 50, 60, 80 ಹಾಗೆ ವ್ಯೂಸ್ ಬರ್ತಾ ಮತ್ತೆ ಒಂದು ಪ್ರಾಡಕ್ಟ್ ಕೂಡ ಸೆಲ್ ಆಯಿತು. ಜಸ್ಟ್ 200 ರೂಪೀಸ್ ಪ್ರಾಡಕ್ಟ್ ಆಗಿದ್ರು ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಫಸ್ಟ್ ಟೈಮ್ ನನ್ನ ಅಫಿಲಿಯೇಟ್ ಲಿಂಕಿಂದ ಒಂದು ಸೇಲ್ ಬಂದಿತ್ತು. ಕೆಲವರಿಗೆ ಡೌಟ್ ಇರ್ಬೋದು, ಒಂದು ಪ್ರಾಡಕ್ಟ್ ಸೆಲ್ ಆದರೆ ಎಷ್ಟು ಹಣ ಸಿಗುತ್ತೆ ಅಂತ. ಅದು ನೋಡೋದು ಹೇಗೆ ಅಂತ ನಾನು ಹೇಳ್ತೀನಿ. ನೀವು ಯಾವ ಪ್ರಾಡಕ್ಟ್ ಸೆಲ್ ಮಾಡಬೇಕು ಚೂಸ್ ಮಾಡಿದ್ರಲ್ಲ, ಅದರ ಮೇಲೆ ಸೈಟ್ ಸ್ಟ್ರಿಪ್ ಅಂತ ಆಪ್ಷನ್ ಇರುತ್ತೆ. ಅದೇ ಲೈನಲ್ಲಿ ಎಷ್ಟು % ಕಮಿಷನ್ ಸಿಗುತ್ತೆ ಅಂತ ಮೆನ್ಷನ್ ಆಗಿರುತ್ತೆ. ಎಕ್ಸಾಂಪಲ್, ನನ್ನ ಪ್ರಾಡಕ್ಟ್ ಸೆಲ್ ಆಗಿತ್ತು 200 ರೂಪೀಸ್ ಇತ್ತು, ಅದಕ್ಕೆ 5% ಕಮಿಷನ್ ಇತ್ತು. ಸೊ ನನಗೆ ಟೋಟಲ್ 3.37 ರೂಪೀಸ್ ಸಿಗಿತ್ತು. ಅದು ನೋಡೋದು ಹೇಗಂದರೆ ಅಲ್ಲೇ ಸೈಟ್ ಸ್ಟ್ರಿಪ್ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಅಲ್ಲಿ ಕ್ಲಿಯರ್ ಆಗಿ ಶೋ ಆಗುತ್ತೆ ಎಷ್ಟು ಪ್ರಾಡಕ್ಟ್ ಸೆಲ್ ಆಗಿತ್ತು, ಎಷ್ಟು ಕಮಿಷನ್ಸ್ ಬಂದಿದೆ, ಎಷ್ಟು ಜನ ನನ್ನ ಲಿಂಕ್ ಕ್ಲಿಕ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದು ನನ್ನ ಅಫಿಲಿಯೇಟ್ ಮಾರ್ಕೆಟಿಂಗ್ ಫಸ್ಟ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ವಿಡಿಯೋ ಅಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಶೇರ್ ಮಾಡ್ತೀನಿ. ಅದುವರೆಗೂ ಬೈ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ.